ನಮಸ್ತೆ. ನಾನು ವೈದ್ಯ ಬಬಿತಾ, ಕನ್ಸಲ್ಟೆಂಟ್ ಸರ್ಜನ್ ಆಯುರ್ವೇದ, ಬೆಂಗಳೂರು. ಇಂದಿನ ವಿಷಯ ಕ್ಯಾನ್ಸರ್. ಕ್ಯಾನ್ಸರ್ ಅಂತ ಬಂದಾಗ ಇದು ಒಂದು ರೋಗ ಸಮೂಹವಾಗಿದೆ. ಅಂದ್ರೆ ಇದು ಒಂದೇ ರೋಗವಲ್ಲ. ಇದ್ನಲ್ಲಿ ನಾವು ಇವತ್ತಿನ ದಿನ ಭಾರತದಲ್ಲಿರ್ಬೋದು ಅಥವಾ ಇಡೀ ಭೂಮಂಡಲದಲ್ಲಿ ನೋಡಿದಾಗ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಬಹುಶಃ ಕಾರಣ ಇಂದಿನ ನಮ್ಮ ಏನು ಜೀವನ ಶೈಲಿ ಇದೆ, ಆಹಾರ, ವಿಹಾರ, ನಮ್ಮ ಚಿಂತನೆಗಳು ಮತ್ತು ನಾವು ಏನು ಉಪಯೋಗಿಸುವಂತ ಯಂತ್ರಗಳು ಎಲ್ಲವೂ ಸಹ ಇದಕ್ಕೆ ಪೂರಕವಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಮ್ಮ ಹತ್ರ ಪೇಷಂಟ್ಸ್ ಬಂದವ್ರು ಕೇಳ್ತಾರೆ ಎಷ್ಟೊಂದ್ ಜನ, ನಾನು ಯಾವುದೇ ರೀತಿಯಂತ ಅಭ್ಯಾಸಗಳು ಇಲ್ವಲ್ಲ, ಹೇಗೆ ನನಗೆ ಯಾಕೆ ಕ್ಯಾನ್ಸರ್ ಇದು ಹೇಗೆ ಅಂತ. ಅದು ಹೌದು, ನಿಜಾನೇ, ಅದು ಒಂದು ಕಾರಣವಾಗಿದೆ. ಏನು ನಾವು ಏನು ಟೊಬ್ಯಾಕೊ ಅಂತ ತಗೊಳ್ತೀವಿ ಅಥವಾ ಬೇರೆ ಯಾವ್ದಾದ್ರು ಇರಿಟೆಂಟ್ಸ್, ಕೆಮಿಕಲ್ಸ್ ಅಂತ ತಗೊಳ್ತೀವಿ, ಇದೆಲ್ಲ ಒಂದು ಕಾರಣವಾಗಿದೆ. ಹೌದು, ನಾವು ಕೆಲವೊಬ್ಬರಲ್ಲಿ ನೋಡಿದಾಗ ಅದು ಫ್ಯಾಮಿಲಿಯಲ್ಲಿ ಕೂಡ ರನ್ ಆಗುತ್ತೆ. ಯಾವಾಗ ಈ ಶುಕ್ರ ಧಾತುವಿನಲ್ಲಿ ದುಷ್ಟಿ ಆಗಿರುತ್ತೆ, ಅದು ನೆಕ್ಸ್ಟ್ ಮುಂದೆ ಪೀಳಿಗೆಗೂ ಸಹ ಬರುವಂಥದ್ದು. ನಾವು ಬರೀ ಟ್ರೀಟ್ಮೆಂಟ್ ಮೇಲೆ ಫೋಕಸ್ ಮಾಡೋದಲ್ಲ, ಬಂತು ಕಾಯಿಲೆ ಅಂತ ಹಿಂದೆ ಹೇಗೆ ನಾವು ಅದನ್ನ ಗರ್ಭ ಸಂಸ್ಕಾರದ ಮೂಲಕ ಅದನ್ನ ತಡೆಗಟ್ಟುವಂಥದ್ದು, ಹಾಗೆ ಯಾರ ಫ್ಯಾಮಿಲಿಯಲ್ಲಿದೆ ಅವರು ಮುಂಚಿತವಾಗಿಯೇ ಶೋಧನಾದಿಗಳು, ರಸೌಷಧಿಗಳು, ಪಂಚಗವ್ಯ ಚಿಕಿತ್ಸೆಗಳು, ಈ ರೀತಿಯಾಗಿ ಬೇರೆ ಬೇರೆ ಆಯುರ್ವೇದ ಸ್ಪೆಷಾಲಿಟಿ ಚಿಕಿತ್ಸೆಯಿಂದ ಅದು ಮತ್ತೆ ನಮ್ಮ ಲೈಫ್ ಸ್ಟೈಲ್ ಇಂದ ಅದನ್ನ ಮುಂದೂಡುವಂಥದ್ದು ಅಥವಾ ತೀರಾ ಕಮ್ಮಿ ಪ್ರಮಾಣದಲ್ಲಿ ಬರೋದು ಅಥವಾ ಬರದೇ ಇರುವ ಹಾಗೆ ತಡೆಗಟ್ಟುವಂಥದ್ದು. ಕ್ಯಾನ್ಸರ್ ಸುಮಾರು ಜನ ಹೇಳ್ತಾರೆ, ನಮಗೆ ಏನು ಗೊತ್ತೇ ಆಗ್ಲಿಲ್ಲ, ಒಂದೇ ಸತಿಗ್ ಬಂದ್ಬಿಟ್ಟಿದೆ ರಿಪೋರ್ಟ್ ಅಲ್ಲಿ ಅಂತ. ಹಾಗೆ ತುಂಬಾ ಕಡಿಮೆ ಆಗತ್ತೆ ಸೂಕ್ಷ್ಮವಾಗಿ ಗಮನಿಸಿದಾಗ. ಫಾರ್ ಎಕ್ಸಾಂಪಲ್, ನಾವಿವಾಗ ಇದೊಂದು ಸ್ಟಮಕ್ ಕ್ಯಾನ್ಸರ್ ಅಂತ ತಗೊಂಡಾಗ ಅವರಿಗೆ ಹಿಸ್ಟ್ರಿ ತಗೊಂಡಾಗ ನಾವು ಪ್ರಾಪರ್ ಆಗಿ ಇನ್ಡೆಪ್ತ್ ಹೋಗಿ ನೋಡಿದಾಗ ಅವ್ರ ಪ್ರಕೃತಿ ಇರ್ಬೋದು ಅಥವಾ ಅವ್ರು ತಿನ್ನುವಂತ ಆಹಾರ ಇರ್ಬೋದು, ಅವರಿಗೆ ಆನ್ ಅಂಡ್ ಆಫ್ ಆಮ್ಲಪಿತ್ತ ಅಂದ್ರೆ ಇರಿಟೇಷನ್, ಏನು ಹೊಟ್ಟೆ ಒಳಗಡೆ ಅಸಿಡಿಟಿ ಆಗಿ ರಿಪೀಟ್ ಆಗ್ತಾ ಇರುತ್ತೆ, ನೆಗ್ಲಿಜೆನ್ಸ್ ಇರುತ್ತೆ, ಅಥವಾ ಜಸ್ಟ್ ಅಲ್ಲಿಗೆ ಸರಿ ಹೋಗೋ ತರ ಒಂದೇನೋ ಅದಕ್ಕೆ ನೆಗೆಟ್ ಮಾಡುವಂತ ಮೆಡಿಸಿನ್ ತಿಂದು ಸುಮ್ಮನಾಗುವಂಥದ್ದು. ಇದೇ ರೀತಿ ನಮಗೆ ಮೂತ್ರಕೋಶದ ಕ್ಯಾನ್ಸರ್ ಅಂತ ಹೇಳಿದಾಗ ಅಥವಾ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದಾಗ ಅವರಿಗೆ ಮೂತ್ರದಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇರುತ್ತೆ. ಪರವಾಗಿಲ್ಲ, ಇದು ವಯಸ್ಸಿಗೆ ತಕ್ಕಂಥದ್ದು, ಪರವಾಗಿಲ್ಲ, ಇದು ಏನೋ ಒಂದ್ ನಾನು ಕುಡ್ದು ತಿಂದು ಸರಿ ಹೋಯ್ತು. ಬಟ್ ನಿಧಾನ ಅವ್ರು ತಿನ್ನುವಂತಹ ಆಹಾರ, ಲೈಫ್ ಸ್ಟೈಲ್ ಇದ್ಯಾವುದು ಚೇಂಜ್ ಆಗಿರೋದಿಲ್ಲ, ಅದು ಕಂಟಿನ್ಯೂ ಇರುತ್ತದೆ. ಹಾಗೆ ನಾವು ಕ್ಯಾನ್ಸರ್ ಅಂತ ಬಂದಾಗ ನಮ್ಮ ಪದ್ಧತಿಯಲ್ಲಿ ನಾವು ಅದು ಒಂದು ಡಿಸೀಸ್ ಆಗಿ ಅದನ್ನ ಚಿಕಿತ್ಸೆ ಮಾಡುವುದಿಲ್ಲ. ಅದನ್ನ ನಾವು ಏನ್ ಲಕ್ಷಣ ಇದೆ, ಇವಾಗ ಅದಕ್ಕೆ ಏನ್ ಪೂರಕವಾಗಿ ನಿದಾನಗಳು ಕಾಣಿಸ್ತಾ ಇದೆ, ಇವಾಗ ಈ ಅವಸ್ಥೆ ಅಥವಾ ಸ್ಥಿತಿಯಲ್ಲಿ ಏನ್ ಆಗ್ತಾ ಇದೆ, ಅದನ್ನೆಲ್ಲ ಗಮನಿಸ್ಕೊಂಡು ಚಿಕಿತ್ಸೆ ಮಾಡೋದಿರತ್ತೆ. ಇದೇ ವಿಷಯವಾಗಿ ಇದೇ ಡಿಸೆಂಬರ್ 6ನೇ ತಾರೀಕು ಶನಿವಾರ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಮೆಜೆಸ್ಟಿಕ್ ನಲ್ಲಿ, ತುಂಬಾ ಪುಣ್ಯ ಸ್ಥಳವಾಗಿದೆ ಇದು, ಬೆಂಗಳೂರಿನ ತುಂಬಾ ಹಳೆಯ ದೇವಸ್ಥಾನ. ಇಲ್ಲಿ ನಾವು ಕ್ಯಾನ್ಸರ್ ಪಂಚಗವ್ಯ ಪೂರಕ ಆಯುರ್ವೇದ ಉಚಿತ ಚಿಕಿತ್ಸೆ, 1 ತಿಂಗಳಿಗಾಗುವಂತ ಉಚಿತ ಔಷಧಿಗಳನ್ನು ಕೊಟ್ಟು ಇದರ ಬಗ್ಗೆ ಚರ್ಚಿಸಿ ನಾವು ಚಿಕಿತ್ಸೆ ಮಾಡುವಂಥದ್ದು ಇರ್ತದೆ. ನೀವು ಯಾವುದೇ ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ಇರ್ಬೋದು, ಯಾವುದೇ ರೀತಿಯಾದಂತ ಕ್ಯಾನ್ಸರ್ ಇರಬಹುದು ಅಥವಾ ಬೇರೆ ಥೆರಪಿ ಇರ್ಬೋದು, ಯಾವುದೇ ಸ್ಟೇಜ್ ಅಲ್ಲಿ ಬಂದ್ರು ನಾವು ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಮಾಡೋದಿರತ್ತೆ. ಎಲ್ಲರೂ ಬಂದು ಅದರ ಉಪಯೋಗ ಪಡ್ಕೊಳ್ಬೇಕು.